ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ತಮಿಳುನಾಡಿನಲ್ಲಿರುವಂತಹ ಸೇಲಂ ಡಿಸ್ಟಿಕ್ಗೆ ಸೇರಿರುವಂತಹ ಮೇಟೂರ್ ಡ್ಯಾಮನ್ನು ನಾವು ಈ ವಿಡಿಯೋದಲ್ಲಿ ವೀಕ್ಷಣೆಯನ್ನು ಮಾಡೋಣ. ಈ ಡ್ಯಾಮು 1925ರಲ್ಲಿ ಪ್ರಾರಂಭ ಮಾಡ್ತಾರೆ ಕಟ್ಟಲಿಕ್ಕೆ. ಸುಮಾರು 9 ವರ್ಷಗಳ ಕಾಲ ಈ ಡ್ಯಾಮನ್ನು ನಿರ್ಮಾಣವನ್ನು ಮಾಡ್ತಾರೆ. 1934ರಲ್ಲಿ ಇದನ್ನು ಓಪನನ್ನು ಮಾಡಿಕೊಡ್ತಾರೆ, ಇನಾಗ್ರೇಷನ್ ಆಗುತ್ತೆ. ಈ ಡ್ಯಾಮ್ಗೆ ಮೂಲ ನಮ್ಮ ಕರ್ನಾಟಕ ರಾಜ್ಯದ ಕಬಿನಿ ಮತ್ತು KRS ಡ್ಯಾಮ್ಗಳ ಮುಖಾಂತರ ನೀರನ್ನು ಹರಿಸಲಾಗುತ್ತೆ. ಈ ಡ್ಯಾಮ್ನ ಎತ್ತರ ಸುಮಾರು 120 ಫೀಟ್ ಅಂದರೆ 37 ಮೀಟರ್ನಷ್ಟು ಎತ್ತರವಾಗಿರುತ್ತೆ. ಇದರ ಉದ್ದಳತೆ ಅಥವಾ ವಿಸ್ತೀರ್ಣ 5600 ಫೀಟ್ ಅಂದರೆ 1700 ಮೀಟ್ರು ಸುತ್ತಳತೆಯನ್ನು ಹೊಂದಿರೋದನ್ನು ನಾವು ಗಮನಿಸಬೇಕಾಗತ್ತೆ. ಬನ್ನಿ ಈ ಡ್ಯಾಮ್ನ ವೀಕ್ಷಣೆಯನ್ನು ಪಡೆದುಕೊಳ್ಳೋಣ. 2 ಪಾರ್ಕ್ ಇದೆ. ನಾವು ಒಂದರಲ್ಲಿ ನಿಂತ್ಕೊಂಡು ನೋಡ್ತು ಅಂತಂದರೆ ಸುಮಾರು ಮೇಲ್ಭಾಗದ ಒಂದು ಡ್ಯಾಮನ್ನು ನಾವು ವೀಕ್ಷಣೆಯನ್ನು ಪಡ್ಕೊಳ್ಬೋದು. ನಾವು ಮೇಲಿದ್ವಿ, ಮೇಲ್ ಪಾರ್ಕ್ನಲ್ಲಿ. ಜಾಸ್ತಿ ನೀರು ತುಂಬಿದಾಗ ಅಥವಾ ಜಾಸ್ತಿ ಆದಾಗ ನೀರು ಗೇಟನ್ನು ಓಪನ್ ಮಾಡ್ತಾರೆ. ಆಗ ನೋಡಲಿಕ್ಕೆ ತುಂಬ ಸೂಪರಾಗಿರುತ್ತೆ. ಸದ್ಯಕ್ಕೆ ಒಂದು ಕಡೆ ಅಂದರೆ ಡ್ಯಾಮ್ನ ಪಾರ್ಕ್ ಪಕ್ಕದಲ್ಲಿರುವಂತಹ ಗೇಟಲ್ಲಿ ಜಾಸ್ತಿ ಆದಾಗ ನೀರು ಬಿಡ್ತಾರೆ, ಅದು ಸಾಧಾರಣವಾಗಿರುತ್ತೆ. ಇನ್ನೊಂದು ಕಡೆ ಇದೆ 16 ಗೇಟ್ ಅಂತೇಳಿ ಕರೀತಾರೆ ತಮಿಳಲ್ಲಿ. 16 ಗೇಟ್ ಇದೆ ಅಲ್ಲಿ, ಅದನ್ನು ಕೂಡ ವೀಕ್ಷಣೆಯನ್ನು ಮಾಡ್ಕೊಳ್ಳೋಣ. ಸದ್ಯಕ್ಕೆ ಏನಿದೆ ಈ ಗೇಟ್ಗಳಲ್ಲಿ ನೋಡಿ ನೀರಿಷ್ಟು ಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ 16 ಗೇಟ್ ಅಂತಂದರೆ 16 ಗೇಟ್ ಇದೆ, ಅಲ್ಲೂ ಕೂಡ ಓಪನ್ ಮಾಡಿದ್ದಾರೆ. ಅಲ್ಲೂ ಕೂಡ ವೀಕ್ಷಣೆಯನ್ನು ಪಡೆದುಕೊಳ್ಳೋಣ. ಸದ್ಯಕ್ಕೆ ನೋಡಿ ಅಲ್ಲಿಗೂ ಹೋಗೋಣ. ಇದೇ ಪಾರ್ಕ್ನಲ್ಲಿ ಒಂದು ವಾಚ್ ಟವರ್ ಇದೆ. ಆ ವಾಚ್ ಟವರ್ ಮೂಲಕ ನಾವು ಇಡೀ ಡ್ಯಾಮನ್ನು ವೀಕ್ಷಣೆಯನ್ನು ಮಾಡ್ಬೋದು. ಆ ವಾಚ್ ಟವರ್ಗೆ ಒಬ್ಬರಿಗೆ 10 ರೂಪಾಯಿ ಇರುತ್ತೆ. ನಾವಿಬ್ಬರು ಹೋಗಿದ್ವಿ, 20 ರೂಪಾಯಿ ತೊಗೊಂಡ್ರು. ಜೊತೆಗೆ 2 ಮೊಬೈಲ್ ಇದ್ದರಿಂದ ಮೊಬೈಲ್ಗೂ ಕೂಡ ಚಾರ್ಜ್ ಮಾಡ್ತಾರೆ, ಅದಕ್ಕೂ 10 ರೂಪಾಯಿ ತೊಗೊಂಡ್ರು. 10 ರೂಪಾಯಿ ಒಂದು ಮೊಬೈಲ್ಗೆ ಅಂತಂದರೆ 2 ಮೊಬೈಲ್ ಇತ್ತು, 20 ರೂಪಾಯಿ ತೊಗೊಂಡ್ರು. ಜೊತೆಗೆ ಇದರಲ್ಲೇ ಲಿಫ್ಟ್ ಇದೆ. ಲಿಫ್ಟಲ್ಲಿ ಏನಾದ್ರು ಹೋಗ್ತೀವಿ ಅಂತಂದರೆ ನಿಮಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಟವರ್ಗೆ ಇದು ನೋಡ್ತಿರಲ್ಲ, ವಾಚ್ ಟವರ್ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕಾರೆ ನೋಡಿ ಇದೇನೆ ವಾಚ್ ಟವರು. 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ರಿಗೆ. ನಾವು ಲಿಫ್ಟಲ್ಲಿ ಹೋಯ್ತು ಅಂದರೆ, ಇಲ್ಲ ನಡ್ಕೊಂಡು ಹೋಗ್ತೀನಿ ಅಂತಂದರೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಟಿಕೆಟ್ ನೋಡಿ ಈ ಥರ ಇದೆ, ತೋರಿಸ್ತೀನಿ ನೋಡಿ. ಈ ಥರ ನೋಡಿ, ಮೊಬೈಲ್ ತೊಗೊಂಡ್ರೆ ಒಂದು ಮೊಬೈಲ್ಗೆ 10 ರೂಪಾಯಿ ತೊಗೊಳ್ತಾರೆ. ನೀವು ಏನಾದರೂ ಇನ್ ಕೇಸು
ಲಿಫ್ಟಲ್ಲಿ ಏನು ಹೋಯ್ತು ಅಂದರೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಒಳಗಡೆ ಹೋಗ್ಬೇಕಾದ್ರೆ ಮೇಲ್ಗಡೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬನ್ನಿ ನೋಡ್ಕೊಬರೋಣ ಅಲ್ಲಿಂದ ಯಾವ ರೀತಿ ಕಾಣುತ್ತೆ ಮೇಟ್ರೋ ಡ್ಯಾಮ್ ಅನ್ನೋದನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಬರೋಣ. ನಾವು ಎಂಟ್ರಿ ಆದ ತಕ್ಷಣ ಈ ಥರ ಇರುತ್ತೆ ಒಳಗಡೆ, ವಾಚ್ ಟವರಲ್ಲಿ ಒಳಗಡೆ. ಅಲ್ಲಿ ಫೋಟೋಸ್ ಇದೆ ನೋಡ್ಕೊಬನ್ನಿ ಅಂತ ಕೂಡ ಹೇಳಿದ್ರು ಅಲ್ಲಿರೋರಂತೂ. ಅಲ್ಲಿ ಏನು ಫೋಟೋಸ್ ಅಂತ ನೋಡಿದ್ರೆ ಅದು ಪ್ರಾರಂಭ ಆಗ್ತಲ್ಲ, ಆ ಡ್ಯಾಮ್ ಕಟ್ಟಬೇಕಾದ್ರೆ ಪ್ರಾರಂಭ ಆಗ್ತಲ್ಲ, ಆ ಸಮಯದಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋಸ್ ಇದಾಗಿರ್ತವೆ. ಅದನ್ನೂ ಕೂಡ ವೀಕ್ಷಣೆಯನ್ನು ಮಾಡ್ಕೊಬರ್ಬೋದು ನೀವು. ಆ ಟವರ್ ಒಳಗಡೆ ಹೋಯ್ತು ಅಂದರೆ, ವಾಚ್ ಟವರ್ ಒಳಗಡೆ ಹೋಯ್ತು ಅಂದರೆ. ಅದೇ ರೀತಿ ಫೋಟೋಸ್ ಎಲ್ಲ ನೋಡಿದ್ಮೇಲೆ ನಮಗೆ ಲಿಫ್ಟಲ್ಲಿ ಹೋಗಬೇಕು. ಯಾರೋ ಹೋಗಿದ್ರು, ಹಾಗಾಗಿ ಸ್ವಲ್ಪ ತಡವಾಯಿತು. ಈ ಲಿಫ್ಟಲ್ಲೇ ನಾವು ಮೇಲ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಡ್ಕೊಬಂದರೆ ನಿಮಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮೆಟ್ಲಿದೆ ಪಕ್ಕದಲ್ಲಿ, ಅಲ್ಲಿ ಹೋಗ್ಬೇಕಾಗತ್ತೆ. ನಾವು ಒಳಗಡೆ ಬಂದ ತಕ್ಷಣ ಈ ಥರ ಇರುತ್ತೆ ವ್ಯೂ ಪಾಯಿಂಟು. ಇಡೀ ಮೇಟ್ರೋ ಡ್ಯಾಮ್ ಕಾಣುತ್ತೆ. ನಾವು ಇವಾಗ ನೋಡ್ಕೊಬಂದ್ವಲ್ಲ, ಆ ಗೇಟ್ಗಳಲ್ಲೇ ನೀರು ಬಿಟ್ಟಿರೋದು. ಜೊತೆಗೆ ನೋಡಿ ಹಿಂದೆ ಡ್ಯಾಮ್, ಇದೆಲ್ಲ ಡ್ಯಾಮ್ದು ಹಿಂದ್ಗಡೆ ಕಾಣ್ತಾ ಇದೆ ನೋಡಿ. ಎಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ನಿಮಗೆ ಕ್ಲಿಯರಿಟಿಯಾಗಿ ಕಾಣ್ತಾ ಇಲ್ಲ. ನಿಮಗೆ ಆ ಗ್ಲಾಸಲ್ಲೇ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ ಹಿಂಭಾಗ ನೋಡಿ, ಕೊನೆ ತನಕ ನೋಡ್ಬೋದು ನೀವು ಇಲ್ಲಿ ಬಂತು ಅಂದರೆ. ನೀರು ಬಿಡ್ತಾರಲ್ಲ ಗೇಟಲ್ಲಿ, ಆಗ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀರು ಜಾಸ್ತಿ ಇದ್ದಾಗ ಇನ್ನೂ ನೋಡ್ಬೋದು, ಸೂಪರಾಗಿರುತ್ತೆ. ಅಲ್ಲಿ ಗಂಟ ಇದೆ ನೋಡಿ ಡ್ಯಾಮ್.
ನೀವೇನಾದರೂ ನಾನ್ ವೆಜ್ ತಿನ್ನುವಂಥವರಾಗಿದ್ದರೆ ಮೇಟೂರು ಡ್ಯಾಮ್ ಒಳ್ಳೆ ಪ್ಲೇಸ್ ನಿಮಗೆ. ಅದೇನೇನೋ ಮೀನುಗಳು ಅವು ಇವು ಅಂತೆಲ್ಲ ಹೇಳ್ತಾರೆ, ಏಡಿ ನಂಡು ಇವೆಲ್ಲ ಸಿಗ್ತವೆ ನಿಮಗೆ. ಒಳ್ಳೆ ಪ್ಲೇಸ್ ನಿಮಗೆ ತಿನ್ನಲಿಕ್ಕೆ. ಈ ಪ್ಲೇಸ್ನೆಲ್ಲ ನೋಡ್ಬಿಟ್ಟು ನಾವು ನೆಕ್ಸ್ಟು 16 ಗೇಟ್ಗೆ ಹೋಗ್ತಾಯಿದ್ವಿ, ಅಂದರೆ 16 ಗೇಟ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ನೀರು ಯಾವ ಥರ ಬರ್ತಾಯಿದೆ ಅಂತ ನೀವು ವೀಕ್ಷಣೆಯನ್ನು ಮಾಡ್ಕೋಬೋದು ನೀವು ಇವತ್ತು ನೋಡಿ. ವಿಡಿಯೋ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.